ಎಲ್ಲರಿಗೂ ನಮಸ್ಕಾರ. ಹಿಂದಿನ ಕಥೆಯೊಳಗೆ ಕಾಂಡವನವನ್ನು ಈ ಅಗ್ನಿ ಯಾವ ರೀತಿ ದಹನ ಮಾಡಿದ ಅಂತಂದು ಹೇಳಿದೆ. ಅದಕ್ಕೆ ಕೃಷ್ಣಾರ್ಜುನರು ಯಾವ ರೀತಿ ಸಹಾಯ ಮಾಡಿದರು ಅನ್ನೋದನ್ನು ನಾನು ಹೇಳಿದೆ. ಇಷ್ಟೆಲ್ಲ ವನವನ್ನು ದಹಿಸಿದ ಮೇಲೆ ಅಗ್ನಿಗೆ ತೃಪ್ತಿ ಆಗ್ತೈತಿ. ಹೊಟ್ಟೆಯಿನ ಭಾರ ಎಲ್ಲ ಹಗರಾದಂಗೆ ಆಗ್ತೈತಿ. ಆನಂತರ ಅವನ ತೇಜಸ್ಸು ಮತ್ತಷ್ಟು ಪ್ರಕಾಶಮಾನವಾಗಿ ಅವನ ತೇಜಸ್ಸಿದ ಹೊಳೆಯಕ್ಕೆ ಶುರು ಮಾಡ್ತೈತಿ. ಆ ನಂತರ ಅವ ಏನು ಮಾಡ್ತಾನ, ಇವರಿಗೆ ತನ್ನಲ್ಲಿರುವಂಥ ಅತ್ಯಮೂಲ್ಯ ವಸ್ತುಗಳನ್ನು ನಾನು ಕೊಡ್ತೀನಿ ಅಂತಂದು ಹೇಳಿ ವಾಗ್ದಾನ ಮಾಡಿರ್ತಾನೆ. ಅವಾಗ ಅರ್ಜುನನಿಗೆ ಅವ ಗಾಂಡೀವ ಅನ್ನುವಂಥ ಧನಸ್ಸನ್ನು ಕೊಡ್ತಾನೆ. ಗಾಂಡೀವ ಅನ್ನುವಂಥ ಧನಸ್ಸು ದೇವದಾನವ ಗಂಧರ್ವರಿಂದ ಪೂಜಿಸಲ್ಪಡ್ತಿರ್ತೈತಿ. ಅನೇಕ ವರ್ಷಗಳವರೆಗೆ ಪೂಜಿಸಲ್ಪಡ್ತಿರ್ತೈತಿ. ಅಂತಹ ದಿವ್ಯವಾದಂಥ ಗಾಂಡೀವ ಧನಸ್ಸದು. ಅದನ್ನು ಸುಲಭದವ್ರು ಯಾರೂ ಅದನ್ನ ಹೆದೆ ಏರ್ಸಕ್ಕೆ ಆಗೋದನೇ ಇಲ್ಲ. ಕ್ಷಣ ಮಾತ್ರದೊಳಗೆ ಸಾಕಷ್ಟು ಜನರನ್ನು ಬಲಿ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಆ ಗಾಂಡೀವ ಧನಸ್ಸಿಗಿರ್ತೈತಿ. ಅದನ್ನು ಕೊಡ್ತಾನೆ. ಅದಾದ ಮೇಲೆ ಏನಂತಂದ್ರೆ ಈ ಅಕ್ಷ ಬತ್ತಳಿಕೆಯನ್ನು ಕೊಡ್ತಾನೆ. ಅಕ್ಷ ಬತ್ತಳಿಕೆ ಅಂದರೆ ಅದರಿಂದ ಎಷ್ಟೇ ಬಾಣಗಳನ್ನು ತೆಗಿಲಿ ಮುಗಿಯಂಗೆ ಇಲ್ಲದು, ಮತ್ತು ತುಂಬಿದ ಬತ್ತಳಿಕೆ ತುಂಬಿದಂಗೆ ಇರ್ತೈತಿ. ಆಮೇಲೆ ಕಪಿಧ್ವಜವನ್ನು ಹೊಂದಿರುವಂತಹ ಒಂದು ಮಹಾರಥವನ್ನು ಕೊಡ್ತಾನೆ. ಅದರಲ್ಲೇ ಕುಳಿತು ಅರ್ಜುನ ಕುರುಕ್ಷೇತ್ರ ಯುದ್ಧವನ್ನು ಮಾಡ್ತಾನೆ. ಆ ನಂತರ ಇನ್ನು ಕೃಷ್ಣನು ಕೂಡ ಸಹಾಯ ಮಾಡಿರ್ತಾನಲ್ಲ, ಅವನ ಮಾತನ್ನು ಕೇಳಿ ಅರ್ಜುನ ಇದ್ದದ್ದ ತಯಾರಾಗಿರ್ತಾನೆ. ಕೃಷ್ಣನಿಗೆ ಕೌಮೋದಕಿ ಅನ್ನುವಂಥ ಒಂದು ಗದೆಯನ್ನು ಕೊಡ್ತಾನೆ. ಆನಂತರ ಸುದರ್ಶನ ಚಕ್ರವನ್ನು ಕೊಡ್ತಾನೆ. ಕೃಷ್ಣನ ಸುದರ್ಶನ ಚಕ್ರ ಅಗ್ನಿ ಕೊಟ್ಟದ್ದು. ಆ ಸುದರ್ಶನ ಚಕ್ರದ ವಿಶೇಷತೆ ಏನು ಅಂತಂದ್ರೆ, ಯಾರ ಮೇಲೆ ಪ್ರಯೋಗ ಮಾಡ್ತಾನೋ ಅದು ಅವ್ರನ್ನ ತುಂಡರಿಸಿ ಮತ್ತು ವಾಪಸ್ ಅವನ ಕಡೆ ಬರ್ತಿರ್ತೈತೆ. ಇಂಥ ಅದ್ಭುತ ಶಕ್ತಿಯುಳ್ಳಂಥ ಸುದರ್ಶನ ಚಕ್ರವನ್ನು ಅಗ್ನಿ ಕೊಡ್ತಾನೆ. ಆಮೇಲೆ ಮಯ ಅನ್ನುವಂಥ ಅವ ರಾಕ್ಷಸರ ಶಿಲ್ಪಿ. ಅವ ಏನು ಮಾಡ್ತಾನೆ ಅಂತಂದ್ರೆ ಅರ್ಜುನಗೆ ದೇವದತ್ತ ಅನ್ನುವಂಥ ಶಂಖವನ್ನು ಕೊಡ್ತಾನೆ. ಶಂಖ ಇದ್ದದ್ದು ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತೈತಿ. ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಓದ್ತಾರ ಅಂತೇಳಿ ನಾವೆಲ್ಲ ಹಿಂದೆ ಕೇಳಿದ್ದೇವೆ. ಯಾವ ಸೀರಿಯಲ್ದಾಗೂ ನೋಡಿರ್ಬೋದು. ಆ ಶಂಖವನ್ನು, ದಿವ್ಯವಾದಂಥ ಶಂಖವನ್ನು ಓದಿದ ಕೂಡಲೇ ಆ ವೈರಿಗಳ ಒಂದು ಇದರೊಳಗೆ ಮೈಯಲ್ಲಿ ಏನಂತಂದ್ರೆ ಭಯದ ಕಂಪನಗಳಿದ್ದು ಉಂಟಾಗ್ತಾ ಇರ್ತಾವೆ. ಮನುಷ್ಯ ಭಯ ಬಿತ್ತಂದ್ರೆ ಅಧೈರ್ಯ ಆತಂದ್ರೆ ಅರ್ಧ ಶಕ್ತಿ ಕಳ್ಕೊಂಡಂಗೆ. ಅದಕ್ಕಾಗಿ ಕೃಷ್ಣನ ಹತ್ರ ಪಾಂಚಜನ್ಯ ಶಂಖ ಇರ್ತೈತಿ. ಇವನಿಗೆ ದೇವದತ್ತ ಶಂಖವನ್ನು ಕೊಡ್ತಾನೆ. ಮತ್ತು ಇಂದ್ರಪ್ರಸ್ಥದಲ್ಲಿ ಒಂದು ಅತ್ಯದ್ಭುತವಾದಂಥ ಒಂದು ದೊಡ್ಡ ಅರಮನೆಯನ್ನು ಕಟ್ಟಿಸ್ಕೊಡ್ತೀನಿ ಅಂತಂದು ಹೇಳಿ ಏನು ಮಾಡ್ತಾನೆ, ಮಯ ಇದ್ದಾವ ಹೇಳ್ತಾನೆ. ಈ ರೀತಿಯಾಗಿ ಕೃಷ್ಣಾರ್ಜುನರ ಸಹಾಯದಿಂದ ಅಗ್ನಿ ಇದ್ದವ ಕಾಂಡವನವನ್ನು ದಹನ ಮಾಡ್ತಾನೆ. ಮತ್ತು ಈ ಕೃಷ್ಣಾರ್ಜುನರು ಏನು ಮಾಡ್ತಾರೆ ಅಂತಂದ್ರೆ ಇವರಿಗೆ ಅತ್ಯಂತ ಧನ್ಯವಾದವನ್ನು ಅಗ್ನಿ ಅರ್ಪಿಸ್ತಾನೆ. ಯಾಕಂದ್ರೆ ಮತ್ತೆ ಯಜ್ಞ ಯಾಗಾದಿಗಳ ನಡೆಯುವಲ್ಲೇ ಅವನ ಹವಿಸ್ಸನ್ನು ಸ್ವೀಕರಿಸುವುದಕ್ಕೆ ತಯಾರಾಗಬೇಕು. ಅವನ ಸಹಾಯ ಇಲ್ಲದ ಯಾವುದೂ ಕೆಲಸಗಳು, ಈ ಯಜ್ಞ ಕಾರ್ಯಗಳು ನಡೆಯುವುದನ್ನೇ ಇಲ್ಲ. ಹೀಗಾಗಿ ಈ ಕೃಷ್ಣಾರ್ಜುನರು ಏನು ಮಾಡ್ತಾರಂದ್ರೆ ಆ ಅಗ್ನಿಯನ್ನು ತಣಿಸುವುದರಲ್ಲಿ ಅವ್ರು ಏನು ಮಾಡ್ತಾರಂದ್ರೆ ಸಹಾಯವನ್ನು ಮಾಡ್ತಾರೆ. ಇವತ್ತಿಗೆ ಇಲ್ಲಿಯ ಕಥೆಯನ್ನು ನಾನು ಮುಗಿಸ್ತಾ ಇದ್ದೇನೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಕೇಳ್ರಿ. ನಾಳೆ ದಿನ ಅಂದರೆ ಮುಂದಿನ ಕತೆ ಸಿಬಿ ಚಕ್ರವರ್ತಿಯ ಕಥೆಯನ್ನು ನಾನು ನಿಮಗೆಲ್ಲ ಹೇಳ್ತೀನಿ. ಈಗ ಇಲ್ಲಿಗೆ ಇದನ್ನು ಮುಗಿಸೋಣ ಅಂತ.